ಗೈಸ್ ಬನ್ನಿ ಸಿಂಚೋರ್ನ ಯೋಗಕ್ಷೇಮನ ವಿಚಾರಿಸದ ಇಲ್ಲ ಸಿಂಚೋರೆ ನಿಮ್ಮನ್ನ ಮಾತಾಡ್ಸೋದೇ ಒಂಥರ ಚಂದ. ನಾವು ಫ್ರೀಯಾಗಿದ್ವಾ ಮನೆಗೆ ಬಂದ ಇಂಚು ಹೇಳೋದು ಸಿಂಚೋಕರ್ ಮನೆಗೆ ಹೋಗೋದ ಅನ್ಲ. ಈಗ ಎಷ್ಟು ತಿಂಗಳು ತುಂಬಿ ಈಗ 6 ತುಂಬಿ 7ನೇ ನಡೀತಾ ಅಲ್ವಾ. ಈಗ ಹಾಸ್ಪಿಟ್ಲಿಗೆ ಹೋಗಿದೆ ಇವಾಗ ರೀಸೆಂಟ್ ಆಗಿ ಹೋಗಿನ ಅಲ್ವಾ. ಬೈಕ್ ಇವ್ರು ಕೇಳೋ ಮಗನ ಹಂಗೆ ಏನ್ ಮಾತಾಡ್ತಾ ಇದ್ರಿ ಗೈಸ್ ಏನ್ ಗೊತ್ತಾ ಇವತ್ತಿನ ಲಾಗಿನ್ ವಿಚಾರ. ನಾನು ನಮ್ಮ ಹೆಂಡತಿ ಅದೇ ಮಿಸಸ್ ಮನೆಗೆ ಬಂದಲ್ಲ ಇವತ್ತು ಸೋಮವಾರ ಹೆಂಗಿದ್ರು ಫ್ರೀ ಆಗಿದ್ದೆ. ಬಾ ಹೊಸ ಕಾರ್ ಬಂದದಲ್ಲ ನಮ್ಮ ಮೋಹನ್ ಅವ್ರ ಮನೆಗೆ ಹೋಗೋದ ಅಂತ ಹೇಳ್ದ. ಮೇಡಮ್ ಅವ್ರು ಅಂದ್ರು ಗೊತ್ತಾ ಬೇಡ ಇವತ್ತು ಬೇಡ ಅಂದ್ರು. ನನ್ ಬಂದ್ರಿ ಬಿಟ್ಟು ಬರೀ ಸುಳ್ಳು. ನಾನ್ ಕರ್ದಿರೋದು ಬನ್ನಿ ಹೋಗದ ಅಂತ ಬರೀ ಸುಳ್ಳು ಹೇಳ್ತಾರೆ. ಮಾತಂತೂ ನಂಬ್ಲೇಬೇಡಿ, ಬರೀ ಸುಳ್ಳ. ಆಯ್ತು ಮೇಡಮ್ ಅವರೇನೆ ನಾನೇ ಹೋಗದ ಬನ್ನಿ ಅಂತ ಕರ್ದಿರೋದು. ಮೋಹನರ ಮನೆ ಹೋಗದ ಬನ್ನಿ ಅಂದ್ರು. ಮೋಹನಣ್ಣ ಮಾತಾಡೋಕು ಬರೀಕಿಲ್ಲ, ಬರೀ ತೊದ್ದಲ್ಲ ಗೈಸ್. ಇವಳು ಏನೋ ಮಾತಾಡ್ಬಿಟ್ಲು, ಅದಕ್ಕೆ ಭಯ ಬಂದ್ಬಿಡ್ತು. ನೋಡಿ ನಂಗೆ ಯಾಕೋ ನರ್ವಸ್ ಆಯ್ತಾ ನರ್ವಸ್. ಅಂದ್ರೆ ಒಳ್ಳೆ ಮಳೆ ಹೋಯ್ತದ ಮಾತ್ರ ನಮ್ಮ ಏರಿಯಾಕ್ಕೆ ಹುಣಸೂರಲ್ಲಿ ಸಖತ್ ಮಳೆ. ಕಾರ್ ತಗೊಂಡಿರ್ತು ಇವತ್ತು ಸ್ವಲ್ಪ ಏನೋ ಒಂಥರ ಖುಷಿ ಆಯ್ತದೆ, ಜೋಸು. ಅದೇ ಖುಷಿಗೆ ಮಳೆನೂ ಹೋಯ್ತೈತಲ್ಲ. ಬಾ ಹೋಗದ ಮೋಹನ್ ಅವ್ರ ಮನೆಗೆ ಅಂತ ಕರೆದ್ರು ಮೇಡಮ್ ಅವರು. ನನ್ ಕರೆಯೋದೇ ಹೆಚ್ಚ, ಇವ್ರು ಬರೋದೇ ಹೆಚ್ಚ, ನಾ ಕರ್ಕೊಂಡು ಹೋಗೋದೇ ಹೆಚ್ಚ. ಅದು ನನ್ನ ತಮ್ಮನ ಮನೆಗೆ ಹೋಗೋದ್ ಬೇಡ ಅಂದವಂತವ. ಅದಕ್ಕೆ ಬಾ ಹೋಗ್ಬಿಟ್ಟು ನಮ್ಮ ಸಾಹೇಬ್ರನ್ನ ಕರ್ಕೊಂಡು ಮಲ್ಗವ್ರೆ. ನೀನೇ ಕರ್ತಿದ್ದು. ಆಯ್ತು ಗೈಸ್, ನಮ್ಮ ಮಿಸ್ಸಸ್ಸರೇ ಕರ್ತಿದ್ದು. ಅದೇನು ಜ್ಞಾನ ಬಂತ ಗೊತ್ತಿಲ್ಲ. ಅವರ ಅಕ್ಕ ಬೇಕಲ್ಲ ನಿಂಗೆ ಸಿಂಚು ಅವ್ರನ್ನ ಮೇಲೆ ಪ್ರೀತಿ ಆಗ್ಬಿಟ್ಟು ಏನೋ ಫೋನ್ ಮಾಡ್ಬಿಟ್ಟು ಮಾತಾಡ್ಕೊಂಡು ಅಲ್ಲ ಫೋನಲ್ಲಿ ಮಾಡಿ ಮಾತಾಡ್ಕೊಂಡಿರ್ಬೇಕು. ಬಂದಷ್ಟೇ ಅದೇ ಡೈಲಾಗ್ ಕೊಡ್ಬಿಟ್ಲು, ಬನ್ನಿ ಹೋಗಿ ಬರವ ಅಂತ. ಅದಕ್ಕೆ ಹೋಯ್ತೇವೆ ಗೈಸ್. ಬನ್ನಿ ವಿಡಿಯೋನ ಕೊನೆವರೆಗೂ ನೋಡಿ, ಚೆನ್ನಾಗಿರುತ್ತೆ. ಚೆನ್ನಾಗಿ ಮಾಡಕ್ ಟ್ರೈ ಮಾಡ್ತೀನಿ. ಚೆನ್ನಾಗಿರುತ್ತೆ ನಾನು ಹೇಳಲ್ಲ, ನೀವು ಹೇಳಿ ಚೆನ್ನಾಗಿರುತ್ತಾ ಏನಿರುತ್ತಾ. ಆಮೇಲೆ ನಾವು ಲಾಗಲ್ಲಿ ಏನಾದ್ರು ತಪ್ಪು ಮಾಡ್ತಾ ಇದ್ದೇವ ಏನು ಎಂತ ಅಂತ ಹೇಳಿ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಒಂದಿನ ಮಿಸ್ ಆಗಲ್ಲ. ಈ ಗ್ಯಾಪ್ ಅಲ್ಲಿ 4-4 ದಿನ ಲಾಗ್ಗಳು ಮಿಸ್ ಆದೋ. ಆಮೇಲೆ ನೆನ್ನೆ ಕಾರ್ ಲಾಗ್ ಒಂದು ಮಿಸ್ ಆಗ್ಬಿಡ್ತು. ಯಾರು ನೋಡಿಲ್ಲ ಹೋಗಿ ನೋಡಿ ಅವರು. ಯಾಕಂದ್ರೆ ಅದು ನೋಡೋರೆ ಪುನಃ ನೋಡಕ್ ಇಂಟ್ರೆಸ್ಟ್ ಇಲ್ಲ. ನೋಡ್ದೇನೆ ಇರೋರು ನೋಡಿ. ಯಾಕೆ ಅಂದ್ರೆ ಅದು ಏನೋ ಕಮ್ಯುನಿಟಿ ಗೈಡೆನ್ಸ್ ಅಂತ ಕಾಪಿರೇಟ್ ಬಂದು ಹೋಗ್ಬಿಡ್ತು. ಯಪ್ಪ ಅದ್ ಹೆಂಗ್ ಕೈ ಹಿಡ್ಕೊಂಡು ನಾವು ಬಂತು ನನ್ ಗಾಲೆ ಕೈನೂ ಬಂದ ನನಗಂತೂ ಇಕ್ಕಿಲ್ಲಪ್ಪ. ಅಭ್ಯಾಸ ಮಾಡ್ಕೋಬೇಕು. ಮುಂದಿಗೆ ಮಾಡ್ತಾ ಹೋಯ್ತಾ ಮಾಡ್ಕೊಂಡ್ರೆ ಗೈಸ್ ಮುಂದಿಗೆ ಈ ತರ ನಮ್ಮ ಮೇಡಮ್ ಅವ್ರ ಜೊತೆಗೆ ಲಾಗ್ ಎಲ್ಲ ಎಂಟ್ರ್ ಆಯ್ತಾರೆ. ನಮ್ಮ ಮೇಡಮ್ ಅವರಲ್ಲಿ ಓಕೆ ನೀನ್ ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಈಗ ಬನ್ನಿ ಡೈರೆಕ್ಟ್ ಹೋಗೋಣ. ಈಗ ಎಲ್ಲಿದೆ ಗೊತ್ತಾ, ನಾವು ಹುಣಸೂರಿಂದ ಹೋಗ್ತಾ ಇವಿ. ಇನ್ನೇನು ಸ್ವಲ್ಪ ದಿನ ಹೋಗಿ ಅಮ್ಮನ ಅವ್ರ ಮೇಲೆ ಜಾಯ್ನ್ ಆಯ್ತೀವಿ. ಸರ್ಪ್ರೈಸ್ ಅವ್ರಿಗೆ ಗೊತ್ತಿಲ್ಲ. ಅವ್ರು ಮಾತ್ರ ಗೊತ್ತಿಲ್ಲ ಗೈಸ್. ನೀನ್ ಹೇಳಿಲ್ಲ? ಇಲ್ಲ, ನಾನೆಲ್ಲ ಹೇಳಿದ್ದೀನಿ ಗೈಸ್. ಸರ್ಪ್ರೈಸ್ ಅವ್ರಿಗೆ ಬನ್ನಿ ಹೋಗೋಣ. ಇಲ್ಲಲ್ಲ ಅಲ್ಲಿ ಆನ್ ಮಾಡಿದ್ದೀನಿ ಗೈಸ್. ತಿರ್ಸ್ತಾ ಇದೆ ಬಂದ ಈಗ ಮೋಹನ್ ಮನೆಗೆ. ಎಲ್ಲಿ ಅಂತಾನೆ ಗೊತ್ತಿಲ್ಲ, ನಾನು ಹೇಳ್ಕೊಟ್ಟೆ ಬೀದಿನೂ. ಯಾರು ಇಲ್ವೇನೋ ಅನ್ನಿಸ್ತೈತೆ. ಬೇಕು ನೋಡೋಣ. ಅದೇ ಅವ್ರ ಮನೆ ಅಲ್ಲಿ ಈಗ ಗೈಸ್ ಫೋನ್ ಮಾಡ್ತಾ ಇದ್ದಾರೆ ಸಿಂಚು ಅಕ್ಕಂಗೆ. ಸಿಂಚು ಫೋನ್ ಮಾಡ್ತೀನಿ ಈಗ. ನನ್ನ ಪ್ರಕಾರ ಯಾರು ಇಲ್ವೇನೋ ಅನಿಸ್ತದೆ, ನೋಡಲ್ಲ. ಹೋಗಿದಾರ ಏನೋ ಗೊತ್ತಿಲ್ಲ. ಹೇಳಿ ಅಂತಾರೆ ಇವಾಗ ಅವರು. ಮಲಗಿರ್ಬೇಕಾದ್ರೆ ಹೇಳಿಸ್ಬಾರ್ದು ನೋಡದ. ಹೇಳಿಣ ಮೋಹನೊಳಗೆ ಮಾಡಿ. ನೀವು ಕರೆ ಮಾಡುತ್ತಿರುವ ಎತ್ತು ತೈಲ ಸಿಂಚೂರ್ ಇತ್ತಲ್ಲ ಮೋಹನ ಮಾಡ್ತೀನಿ ನಾನು. ಬರೋದು ಗೊತ್ತಿಲ್ಲ ಗೈಸ್ ಅವ್ರಿಗೆ. ಹೇಳು ಗುರು. ನೋಡಿ ಏನಂತ ಎಲ್ಲಿದೀಪ? ನೀನ್ ಎಲ್ಲಿದೆ? ನೀ ಎಲ್ಲಿದೆ ಹೇಳು. ಹುಣಸೂರು ಅಲ್ಲೇ ಮಾಡ್ತಿದ್ರಿ? ದಿಲೀಪ ಕರ್ದ ಅಲ್ಲೇ ಬಂದಿದ್ದು. ತಗೊಂಡು ಆಯ್ತು ತಗೊಂಡು. ಇನ್ನೂ ಕಾರ್ಯ ಬಂದಿಲ್ಲ. ಕಾರ್ ಬಂದಿಲ್ಲ. ನಾವಿಲ್ ಮನೆ ಹತ್ರ ಬಂದಿವಿ ನೋಡು ಸಿಂಚೋಳ್ನೆ. ಇಲ್ಲ ಅವರು ಮನ್ಗೊಳಕ ನೋಡು. ನಾನ್ ಸಿಲ್ಕ್ ಹಾಕೊಂಡಿದ್ದಕ್ಕಂತ. ಓಕೆ ಆಯ್ತು. ಪ್ರಕಾಶನ ಕಾಲಿಂಗ್. ಡಾರ್ಲಿಂಗ್ ಬಾವಾ. ಸರಿಗ 10 ಮಿಲಿಯನ್ ದುಡ್ಡು ಕೊಟ್ಟಿದ್ದು. ಡಾರ್ಲಿಂಗ್ ಬಾವಾ
ಪ್ರಕಾಶಣ ಡಾರ್ಲಿಂಗ್ Hello. ಹಾ ಏನಿದೆ ಏನೋ ಎಮ್ಮೆ ಕಪ್ಲು ಇದು ನಿಂಗೆ ಕ್ಯಾಶ್ ಬೇಕಾ ಅಕೌಂಟ್ ಬೇಕಾ ಈಗ ಈ ಗಿರಿಣಿಗೆ ಕೊಟ್ಬಿಡು ಗಿರಿಣಿಗೆ ಕೊಟ್ಬಿಡು ತಲೆಗಿಡ ಕೆಟ್ಟಾಯ್ತಾ ಅವತ್ತು ಮೋನ ಕೊಟ್ಟು ಗೈಸ್ ಮೇಡಮ್ ಅವರು ಸಾಹೇಬ್ರನ್ನ ಎತ್ಕೊಂಡು ಹೋಗ್ತಾವ್ರೆ ಸಿಂಚೂರ್ ಪಾಪ ಮಲಗಿರ್ಬೇಕು ಅವ್ರು ಡಿಸ್ಟರ್ಬ್ ಮಾಡೋದು ಏನೋ ಮೋಹನ ಬಾಗ್ಲಾಕೊಂಡು ಹೋಗೋನೆ ಮಲಗಿದಮ್ಮ ಫೋನ್ ಮಾಡ್ರೆ ಫೋನ್ ಇತ್ತಲ್ಲ ಹಾಸ್ಪಿಟ್ಲ್ ಹೋಗಿಲ್ಲ ಕಣವ ನಿನ್ನ ನೋಡಕ್ಕೆ ಬಂದಿರೋದು ಪ್ರಾಮಿಸು ನಾವು ಫ್ರೀ ಆಗಿದ್ವಾ ಮನೆಗೆ ಬಂದ ಇಂಚು ಹೇಳೋದು ಸಿಂಚೋಕರ್ ಮನೆಗೆ ಹೋಗೋದ ಅನ್ಲ ಅದಕ್ಕೆ ನಿಮ್ನ ನೋಡಕ್ ಬಂದಿರೋದು ಅವಳು ಹೇಳಿದ ತಕ್ಷಣ ನನಗೆ ಖುಷಿ ಆಗಿತ್ತು ಪರವಾಗಿಲ್ಲ ಕಣ ಮಗ ಹೇಳ್ತದೆ ಹೋಗ್ಬಿಟ್ಟು ತೆಗ್ತದೆ ಹಾಲು ಕೊಡ್ದೆ ಈಗ ಹಾಯ್ ರಿಷಿ ಮಗನೇ ಬಂಗಾರಿ ಮಲಗಿದೆ ಮನೆಗೆ ಮಲಗಿದ್ಯಾ ಸಿಂಚೋನು ಮನಗಿದ್ರು ಇಂಚು ಮಗನು ಮನಗಿದ ಡಿಸ್ಟರ್ಬ್ ಆಯ್ತ ಮನೆ ಹಂಗೇನಿಲ್ಲ ಬಂದೆ ಸಿಂಚೋರು ಅಡಿಗೆ ಮಾಡ್ತಾವ್ರೆ ದೋಸೆ ಅತ್ತೆ ಊರ್ಗೋಯ್ತು ಯಾವಾಗ ಹೋಯ್ತು ಅವಾಗ್ಲೇ ಹೋಯ್ತು ಗೈಸ್ ನೋಡಿ ಸಿಂಚೋರು ಎಷ್ಟು ಕ್ಯೂಟ್ ಆಗೋರಲ್ವಾ ನ್ಯಾಚುರಲ್ ಬ್ಯೂಟಿ ಗರ್ಲು ಮಗನೇ ನಾನು ಯಾರು ಇವ್ರು ಯಾರು ಸಾಹೇಬ್ರು ಅಲ್ಲಳ್ತವ್ರೆ ಗೈಸ್ ಎಲ್ರು ಕೇಳ್ತಾ ಇದ್ರಿ ಪ್ರೋ ಸಿಂಚು ಅಕ್ಕನ ಜೊತೆ ವಿಡಿಯೋ ಮಾಡಿ ಮತ್ತೆ ಸಿಂಚು ಅಕ್ಕಂಗೆ ಎಷ್ಟು ಮಂತ್ ಆಯ್ತು ಈಗ ಕೇಳಿ ಅಂತ ಕೇಳಿ ಅವ್ರೆ ಹೇಳ್ತಾರೆ ಈಗ ಸಿಂಚು ಅವರಿಗೆ 7 month ರನ್ನಿಂಗ್ ಯಾವ ತರ ಅಳ್ತೆ ಬೆಳ್ಳಕ್ಕದು ಗೈಸ್ ಅಕ್ಕಿ ನೋಡ್ಕೊಳ್ಳಿ ನಿನ್ ಕಾರಳು ನಾನು ಇಷ್ಟು ಅದೇ ಇದ್ರ ಮಳ್ಳೆಗೆ ಇದ್ ಮಧ್ಯಕ್ಕೆ ನಾನು ಹಿಂಗೆ ಯಾಕದು ಇದ ಯಾರು ಹೇಳ್ಕೊಟ್ಟಿದ್ದ ಹಿಂಗೆ ಅಮ್ಮ ಹೇಳ್ಕೊಟ್ಟಿದ್ದ ಎಲ್ಲ ಹೆಣ್ಮಕ್ಳು ಹಿಂಗೆ ಹಾಕದ ಅಳ್ತೆಲ್ ಹಾಕರೋ ಅವರು ಅಳ್ತೆಲ್ ಹಾಕಿದ್ರೆ ಒಬ್ರು ಒಂದ್ ಓಟ ಹಿಂಗೆ ಒಂದ್ ಪಾವಾಗ ಒಂದ್ ಓಟ ಹಿಂಗೆ ಅಂತ ನೀನು ಹಿಂಗೆ ಕಾರಳು ಯಾ ಕಾರಳು ಇಲ್ಲ ನೋಡಿ ಮಾರ್ಕೋ ಅದೇ ಮಾರ್ಕೋ ಅಕ್ಕಿ ಹಾಕಕ್ಕೆ ಬಂದಿರೋ ಮಾರ್ಕೋ ಅದೇನಕ್ಕೆ ಇದೇನ್ ಸ್ಟೈಲು ಓ ಸೇಮ್ ಡಿಟ್ಟು ನಾನು ಹಂಗೆ ಮಾಡೋದು ಇಲ್ಲ ನಾನು ಅಕ್ಕಿ ಹಾಕ್ತಲ್ಲ ಹಂಗೆ ಮಾಡೋದು ನೀನು ಹುಡುಕ್ದೆ ಒಳಗೆ ಬಾಯಿ ಹಾಕ್ಬಿಟ್ಟೆ ಉರ್ಬೋದಿಯಾ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ನೀನು ಉರ್ಬೋದಾರು ಉರುಬ್ದೆ ನಾನು ಹಂಗಲ್ಲ ಬಾಯಿ ಮಡಗ್ತಾ ಇರೋದ್ರ ಒಳಿಕೆ ಸಿಂಚೋರ್ ನೋಡಿ ಮನೆಯೇ ಎಷ್ಟು ನೀಟಾಗಿ ಮಡ್ಗವ್ರೆ ಇಲ್ಲಿ ಫ್ರೂಟ್ಸ್ ಟೇಬಲು ಫ್ರೂಟ್ಸ್ ತಂದು ತರಿಸ್ಕೊಂಡಿರೋದು ಇದು ಆನ್ಲೈನ್ ತರಿಸಿದ್ದ ಓ ಇದು ಯಾವ್ದಾದ್ರು ಒಂದು ಲಿಂಕ್ ಹಾಕ್ಬೇಕು ಅದು ಅಭ್ಯಾಸ ಮಾಡ್ಕೋಬೇಕು ನಾವು ಥರ ಪ್ರಾಡಕ್ಟ್ಗಳನ್ನ ಫ್ರಿಜ್ಜಲ್ಲಿ ಏನಿದೆ ಹಣ್ಣು ಹೂವು ತರಕಾರಿ ಐಟಮ್ಸ್ ಇದೆ ಸಿಂಚೋರ್ ಚೆನ್ನಾಗಿ ಮಾಡಿದ್ದಾರೆ ಫ್ರಿಜ್ ಮಾತ್ರ ಗೈಸ್ ಇಲ್ಲಿ ನೋಡಿ ನಾನು ಅಲ್ಲಿ ಒಂಚೂರು ಹೊರಗಡೆ ಹೋಗಿ ಬರೋ ಅಷ್ಟು ಗ್ಯಾಪಲ್ಲಿ ಅಲ್ಲೇ ಸಾಹೇಬ್ರ ಹತ್ರ ಕೂತ್ಕೊಂಡು ಇಬ್ರು ಮಾತಾಡ್ತಾವ್ರೆ ಅವನೆಲ್ಲ ಏನಿದು ಕೈಲಿ ಏನಿದು ಕರ್ಜಿಕಾಯಿ ಬಾವಿಸ್ಕೊಂಡು ನಿನಗೆ ಬಾವಕ್ಕೆ ಬರ್ಬೇಕು ಅವನು
ಕೊಳ್ಜಿಗೆ ತಿನ್ನವ ಬರ್ಬೇಕಾರೆ ಗೊತ್ತಿಲ್ಲ. ಯಾರು ಮಾವು ಬಂದಿಲ್ಲ ಹೇಳೇಂಟಿ ಏನೇನು ಡಿಸ್ಕಸ್ ನಡೀತದಲ್ಲ ಏನಂದ್ರೆ ಅವರು ಅಂಜಲಿ ಅದಕ್ಕೆ ಪಾಪ ನೋಡಕ್ಕೆ ಹೋಗಂಗಿರ್ತಿಲ್ಲ. ಯಾರೋ ಸಿಂಚು ಹೋಗಂಗಿಲ್ಲ ಅವ್ರು ಬಂದಿದ್ದಾರ ಅವ್ರು ಹೊಂಟೋಗಿದ್ರು. ಅತ್ತೆ ಹೇಳಿಲ್ವಾ? ಯಾರು ಹೇಳಿಲ್ಲ ಅಲ್ಲಿ ಮನೆಗೆ ಬಂದ್ಮೇಲೆ ಇದು ಬರಂಗಿಲ್ಲ ಅಂತ ಯಾರು ಹೇಳಿದ್ರು? ಹುಟ್ಟಕನೇ ನೆನ್ಸ್ಕೊಂಡು ಯಾರು ಊಟ ಕೊಟ್ಟು ಕಳ್ಸಿದ್ರು? ಲಡ್ಡು ಗೈಸ್ ಕರೆಂಟ್ ಹೋಗ್ಬಿಟ್ಟದ ಅದಕ್ಕೆ ಲಡ್ಡು ಕರೆಂಟ್ ಐತಲ್ಲ ಬಲ್ಪ್ ಹೋಗೈತೆ ಅಂತ ಗೊತ್ತೇ ಇಲ್ಲ ಬಲ್ಪ್ ಎಂತ ಬಲ್ಪ್ ಹೋಗ್ಬಿಟ್ಟದ ಅಂತ ಹೋಗೈತೆ ತಂದು ಹಾಕಿದ್ರೆ ಆಯ್ತು ಅಷ್ಟೇ ಅದಕ್ಕೆ ಟೆನ್ಷನು ಲಡ್ಡು ದವಾಕತಾನೆ ಕಳ್ಳ ಬರೀ ದವಾಕಳದೆಯ ದವಾಕಳೋದು ಹಾಲು ಕುಡ್ಬಿಡೋದು ದವಾಕ ವಾಮಿಟ್ ಮಾಡ್ಬಿಡೋದು ಅಲ್ವಾ ಆಮೇಲೆ ಮಾಡ್ಕೊಳ್ಳೋದು ದಬ್ಬಕೊಂಡು ಏನ್ ಮಾಡ್ರು ಕೈತಾ ಇರೋದು ಈಚೆಗೆ ದಬ್ಬಕೊಂಡಾಗ ಆಮೇಲೆ ಮಾಡ್ಕೊತಾನೆ ಜಾಸ್ತಿ ತೇಗ್ತಾರಲ್ಲ ಅವಾಗ ಇದ್ ಮಾಡ್ತಾರೆ. ಅಷ್ಟೇ ತಾನೇ ಈಗ ತೆಗಿಬೇಕು ತೀವಿತಾನೆ ಅದ್ರಲ್ಲೇನಿಲ್ಲ ನೋಡ್ತಾರದ್ ನೋಡಲ್ಲ ಹೆಂಗ್ ನೋಡ್ತಾರದ ಅವ್ರ ಅಮ್ಮನ ಚಾಪೆ ಮೇಲೆ ಉಳ್ಳಾಕ್ಬಿಟ್ಟು ಇನ್ನೊಂದು ಸಿಂಚು ಅವರ ಸಮಾಚಾರ ಗೈಸ್ ಬನ್ನಿ ಸಿಂಚು ಅವ್ರನ್ನ ಯೋಗಕ್ಷೇಮನ ವಿಚಾರಿಸದ ಇಲ್ಲ ಸಿಂಚು ಅವರೇ ನಿಮ್ಮನ್ನ ಮಾತಾಡ್ಸೋದೇ ಒಂಥರ ಚಂದ ಯಾವ ತರ ಮಾತಾಡ್ಸೋದು? ನೋಡಿ ಮಾತಾಡ್ತೀನಿ ಈಗ ಸಿಂಚು ನಿನ್ ಸಮಾಚಾರ ಮಾತಾಡ್ತೀನಿ ಅಂದ್ಬಿಟ್ಟು ನೀವು ನಗ್ನಗ್ತಾಗಿರ್ಬೇಕು ನನ್ನ ನಾದ್ನಿ ಯಾವಾಗಲೂ ನಗ್ನಗ್ತಾ ಇರ್ಬೇಕು ಅದ್ರಲ್ಲೂ ಈ ಟೈಮಲ್ಲಂತೂ ಖುಷಿಯಾಗಿರ್ಬೇಕು ಅದಕ್ಕೆ ಯಾವ ತರ ಹಾಕೋರಿ ರಿವೆಂಜ್ ಅಲ್ಲಿ ಅದಕ್ಕೆ ಮೈದ್ನ ಇಲ್ಲಿ ಭಾವನ ಅಲ್ಲಿ ಅಂತ ನೋಡಿದ್ರು. ಸಾಂಗ್ ರೀಲ್ಸ್ ಇದ್ರಲ್ಲಿ ಕೇಳೋದಿಲ್ಲ ಏನು ನಿಮ್ಮ ಭಾವನ ಜೊತೆ ಹಿಂಗ್ ರೀಲ್ಸ್ ಅಂತ ಹಂಗೆ ಇರೋದು ಫ್ರೆಂಡ್ಸ್ ತರ ಇರ್ತೀವಿ ಅಂತ ಅಣ್ಣ ತಂಗಿ ತರ ಇರ್ತೀವೇನು ಗೈಸ್ ಏನ್ ಗೊತ್ತಾ ನಮ್ಮ ಫ್ಯಾಮಿಲಿ ಬಾಂಧವ್ಯ ಅಷ್ಟು ಚೆನ್ನಾಗಿದೆ. ನನ್ನ ನಾದ್ನಿನ ನಾನು ಪ್ರೀತಿಯಿಂದ ತಂಗಿಗಿಂತ ಹೆಚ್ಚಾಗಿ ನೋಡ್ತೀನಿ. ನಾನು ಹೆಂಡತಿಗಿಂತ ಹೆಚ್ಚಾಗಿ ನೋಡ್ತೀನಿ. ಹೆಂಡತಿಗಿಂತ ಹೆಚ್ಚಾಗಿ ನೋಡ್ತೀನಿ. ನನ್ನ ತಮ್ಮನ ನಾನು ಅಣ್ಣನ ರೀತಿ ನೋಡ್ತೀನಿ ನಾನು. ಯಾಕಂದ್ರೆ ಅವನಿಂದ ನಾನು ಕಲಿಯೋದಿರುತ್ತೆ, ನನ್ನಿಂದ ಅವ್ನು ಕಲಿಯೋದಿರುತ್ತೆ. ಬಟ್ ನನ್ನ ತಮ್ಮ ನನಗೆ ಏನಪ್ಪ ಅಂದ್ರೆ ನಾನು ಅಣ್ಣ ಆಗಿರ್ಬೋದು, ಬಟ್ ನನ್ನ ತಮ್ಮ ನನಗೆ ಅವನು ಅಣ್ಣನ ಥರ ಒಂಥರ ಸೀನಿಯರಿಟಿ ಇದೆ ಥರ ಅವನು. ಇವಿ ಮೆಚ್ಚಿರೋ ಅಣ್ಣ ಅಲ್ಲ ತಮ್ಮ, ಅಣ್ಣ 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 ಎಲ್ಲದ್ರಲ್ಲೂ ಅಣ್ಣ. ಯಾಕೆ ಗೊತ್ತಾ ನನ್ಕಿಂತ ಫಸ್ಟ್ ಮಗ ಅದ, ನನ್ಕಿಂತ ಫಸ್ಟ್ ಮಗ ಮಾಡ್ಕೊಂಡ. ಬಟ್ ಎಲ್ಲಾದ್ರಲ್ಲೂ ಟಾಪ್ ಅಲ್ಲಿ ಇದ್ದಾನೆ ಅಣ್ಣ. ಇವ್ನು ನೋಡ್ತವನೇ ಇವನು ತಮ್ಮ ಲಡ್ಡು ಲಡ್ಡು ಮಗನೇ ಅವನು ಬಂಗಾರೆ ಚಳಿ ಆಯ್ತದ ಮಗಂಗೆ. ಹೊರಗಡೆ ಸಖತ್ ಮಳೆ ಹುಯ್ತದೆ ಅಲ್ಲ ಮಗನೇ, ಮಳೆ ಹುಯ್ತದೆ, ಲಡ್ಡು ಮಳೆ 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 ಹುಯ್ತದೆ. ಚಕ್ರಗಳೇ ಕೊಡ್ತಾರ ನೋಡಿ ಗೈಸ್ ಅಂತ ಮಗಂಗೆ. ಚಕ್ರಗಳೇ ಅವೆ ನಮ್ಗೆ ಗೊತ್ತಿರ್ಲಿಲ್ಲ. ಬಾವ ಬಂದ್ಬಿಟ್ಟವತ್ತು ಹಿಂಗ ಅಂತವ್ರೆ ಹೊಡಿತವನೆ. ಅವತ್ತಿನ ಒಂಥರ ಚಂದ ನುಲ್ಸಕ್ಕೆ. ಏನೋ ಸಿಂಚೋರ್ ಏನಪ್ಪ ಮಾಡ್ತಾವ್ರೆ ಅವ್ರ ಬಗ್ಗೆ ಯೋಗಕ್ಷೇಮ ವಿಚಾರಿಸವ ಅಂದ್ರೆ ಅವರೇ ಹೋಗ್ಬಿಟ್ರಲ್ಲಪ್ಪ. ಏನ್ ಮಾಡ್ತಾ ಇದ್ದೀರಾ? ನಾನು ಸಾಂಬಾರು ಬಿಸಿ ಮಾಡಕ್ ಬಂದಿದ್ದೆ. ಸಾಂಬಾರ್ ಬಿಸಿ ಮಾಡ್ತಾ ಇದ್ದೀರಾ? ಇರೋ ಪಲ್ಯನ ಬಿಸಿ ಮಾಡ್ತಾ ಇದ್ದೀರಾ? ಬಂದಷ್ಟೇ ಅಡಿಗೆ ಮೇಂಟೈನ್ ಮಾಡ್ಬಿಟ್ರಿ. ಉಳ್ಕಳಿ ಏನ್ ಉಳ್ಕಳಿ? ಅಲ್ಲೋ ಉಳ್ಕೊಳಕ್ಕೆಲ್ಲ ಸೀನಿಲ್ಲ. ಏನಿದ್ರು ಇನ್ನು 1 hour ಅಷ್ಟೇ. ಇಂಚೂವರ ತಿರ ತಗೊಂಡೋಗಿ ಬಿಡ್ಬೇಕು, ಅಲ್ಲಿಗೆ ಬಿಟ್ಬಿಟ್ಟು ತಿರ ಹೋಯ್ತಾ ಇರ್ಬೇಕು. ಅಂಗಡಿಗೆ ಹೋಗ್ಬೇಕು. ಯಾವ ಗೊತ್ತಾ, 1 ವಾರ ನಾನು ಹೆಂಡ್ತೀರ ಇಲ್ಲೇ ಬಿಡ್ತೀನಿ, ತಲೆ ಕೆಡಿಸ್ಕೊಬೇಡ. 1 ವಾರ ಇಲ್ಲೇ ಬಿಡ್ತೀನಿ. ಯಾವಾಗಲೂ 5 year 6 month ಕಂಪ್ಲೀಟ್ ಆಗ್ಬೇಕು. 6 month ಕಂಪ್ಲೀಟ್ ಆಗ್ಬೇಕಂತೆ. ಅದೇ ನಮ್ಮ ಅತ್ತೆ ಕೇಳ್ದೆ, ಅದಕ್ಕೆ ಜಾಗ ಚೇಂಜ್ ಆಯ್ತದೆ ಮಕ್ಳುಗಳಿಗೆ ಹಂಗೆ ಹಿಂಗೆ ಅಂತ ಸುಮ್ಮನೆ ತಲೆ ನಮಗೆ ಟೆನ್ಷನ್ ಕೊಡ್ತಾವ್ರೆ. ನಾನೇನು ರೆಡಿ, ಅವರೇ ರೆಡಿ ಇಲ್ಲ. ನಿನ್ ಬಿಡವ ಎಲ್ಲ ಒಂದಿತಾವು ಯಾವಾಗ್ಲೂ ಜಾಲಿ. ಯಾಕೆ ಜಾಲಿ ಜಾಲಿ ಇಲ್ವಾ? ಕೆಲಸ ಮಾಡೋದೇ ಇರ್ತದೆ. ಒಟ್ಟಾರೆ ಈ ಟೈಮಲ್ಲಿ ಕೆಲಸ ಮಾಡಬೇಕು. ಈ ಟೈಮಲ್ಲೆಲ್ಲ ಬಾಂತಿ ಟೈಮಲ್ಲೂ ಕೆಲಸನೇ. ಬಾಣ್ತಿ ಟೈಮಲ್ವೇ ಆಗ ಅತ್ತೆ ಇರ್ತದಲ್ಲ, ಜಾಸ್ತಿ ಕೆಲಸ ಇಲ್ಲಿ. ಜಾಸ್ತಿ ಕೆಲಸ ಯಾರು ಜಾಲಿ ನಿಂದು. ಕಾಲೇಜಲ್ಲಿ ಕಾಣಿ ಇದೆ ತಾನೆ. ನೋಡಿ ಗೈಸ್, ನಾನ್ ನೋಡಿ ನಮ್ಮ ಸಿಂಚೋರ್ನ ಯೋಗಕ್ಷೇಮ ವಿಚಾರಿಸ್ತೀನಿ ಅಂದ್ರೆ ಏನ್ ಗೊತ್ತಾ ಯೋಗಕ್ಷೇಮ ಮಾಡದ ಈ ಮಡುಗು ಇಬ್ರು ಎಲ್ಲ ಕರ್ಕೊಂಡ್ ಮಾಡೋದು. ಬಿಸಿ ಯಾರೋಗದು ಎಲ್ಗೂ ಆರೋದು ಮುಚ್ಚಿದೈತಾನೆ.
ಇಡ್ಕೋಬೇಕು. ಸಾಂಬಾರ್ ಪಲ್ಯನೇ ಬಿಸಿ ಮಾಡಾಯ್ತು ಬಿಸಿ ಮಾಡಾಯ್ತು. ಮತ್ತೆ ಕರ್ಜಿಕೆ ಎಲ್ಲ ಕುಪ್ಪು ಹೊಟ್ಟೆ ತುಂಬಿಸ್ಬಿಟ್ಟು ಬರೀ ಒಂದಕ್ಕೆ ಈಗ ಅದೆಲ್ಲ ಇರ್ಲಿ. ಈಗ ಏನ್ ಗೊತ್ತಾ ಮೇನ್ ಮ್ಯಾಟ್ರು, ಈಗ ಎಷ್ಟು ತಿಂಗಳು ತುಂಬಿ, ಈಗ 6 ತುಂಬಿ 7ನೇದು ನಡೀತಾ ಅಲ್ವಾ. ಈಗ ಹಾಸ್ಪಿಟ್ಲಿಗೆ ಯಾವಾಗ ಹೋಗಿದೆ? ಇವಾಗ ರೀಸೆಂಟ್ ಆಗಿ ಹೋಗಿನಲ್ಲ ಅಲ್ವಾ? ಯಾವಾಗ? 17. ಯಾವ ರೀಸೆಂಟ್ ಅಂದ್ರೆ ಇಲ್ಲಿ ವಿಡಿಯೋದವ್ರು ನೋಡೋರು ಗೊತ್ತಾದ ರೀಸೆಂಟ್ ಅಂದ್ರೆ ನಮ್ಗೆ ಗೊತ್ತು, ನಮ್ಮ ಆಡಿಯನ್ಸ್ ಗೊತ್ತಿಲ್ಲ, ನಿಮ್ಮ ಅಭಿಮಾನಿಗಳು ಗೊತ್ತಿಲ್ಲ. ತುಂಬತಲ್ಲ 6 ತಿಂಗಳು ತುಂಬಾದ್ಮೇಲೆ ಹೋಗಿದೆ. ಏನಂದ್ರು ಡಾಕ್ಟ್ರು? ಏನು ಅನ್ನಿಲ್ಲ, ಮದರ್ ಆರ್ಟ್ ಸ್ಕ್ಯಾನಿಂಗ್ ಮಾಡಿದ್ರು, ಮಾಡಿಸಿ ಕೇಳಿದ್ರು, ಮಾಡಿಸ್ಕೊಂಡು ಹೋಗಿದ್ದು. ಬ್ಲಡ್ ಸ್ಕ್ಯಾನಿಂಗ್ ಬರ್ದಿದ್ರು, ಮಾಡಿಸ್ಕೊಂಡು ಹೋಗಿದ್ದು. ಎಲ್ಲ ನಾರ್ಮಲ್, ಎಲ್ಲ ನಾರ್ಮಲ್. ನೋಡಿ ಗೈಸ್, ಎಲ್ಲ ನಾರ್ಮಲ್ ಅಂತ. ನಂದು ಓ ನೆಗೆಟಿವ್. ಇಂದು ಓ ನೆಗೆಟಿವ್. ಬ್ಲಡ್ ಅರೇಂಜ್ ಮಾಡ್ಕೊಳಕ್ ಹೇಳಾರೆ. ಮತ್ತೆ ಡೆಲಿವರಿ ಟೈಮಲ್ಲಿ ಇರ್ಬೇಕು ಅಂತ, ಬೇಕಾಗಬಹುದು ಅಂತ, ಆದ್ರೆ ಮೇಲೆ ಬೇಕಾಗುತ್ತೆ ಅಂತ ಅರೇಂಜ್ ಮಾಡ್ಕೊಳಕ್ ಕೇಳವ್ರೆ. ಓ ನೆಗೆಟಿವ್. ಅಲ್ಲೇ ನಿಮ್ ಸಿಂಚು ಅದಕ್ಕೆ ಯಾವುದು? ಬಿ ನೆಗೆಟಿವ್. ನಂದು ಓ ನೆಗೆಟಿವ್. ಓ ನೆಗೆಟಿವ್. ನಿಮ್ಗೆ ಓ ನೆಗೆಟಿವ್ ಅವ್ರಿಗೆ ನೆಗೆಟಿವ್ ಅವರೇ ಕೊಡ್ಬೇಕು. ನೆಗೆಟಿವ್ ಬೇಕು. ಜಾಸ್ತಿ ಸಿಗಲ್ಲ. ಮೊದ್ಲೇ ಅರೇಂಜ್ ಮಾಡ್ಕೊಳ್ಳಿ, ಇವಾಗ್ಲೇ ಮಾತಾಡ್ಕೊಳ್ಳಿ ಅಂತ ಹೇಳೋರು. ಅರೇಂಜ್ ಮಾಡೋಣ, ನಿನ್ಕಿಂತ ಹೆಚ್ಚಾ ಅರೇಂಜ್ ಮಾಡೋಣ ಅಷ್ಟೇ. ಎಷ್ಟೈತೆ ಬ್ಲಡ್? 11 ಐತೆ. ಹಂಗಿದ್ರೆ ಎಮರ್ಜೆನ್ಸಿ ಆದ್ರೆ ಡೆಲಿವರಿ ಟೈಮಲ್ಲಿ ಓ ನೆಗೆಟಿವ್ ಮೊದ್ಲೇನೆ ಕಷ್ಟ ಅಂದ್ಬಿಟ್ಟು ಹೇಳೋರು. ನಿಂದು ಎಷ್ಟಿತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ? ನಂದು ಲಾಸ್ಟ್ 12 ಆಗಿತ್ತು. 12 ಆಗಿತ್ತು. ಗೈಸ್, ಇಂಚೋರ್ದೀಗ ಪ್ರೆಸೆಂಟ್ ಬ್ಲಡ್ ಎಷ್ಟಿದೆ? 11 ಐತೆ. 11 ಐತೆ. ಅಷ್ಟು ಕರೆಕ್ಟಾಗಿ ಪಾಯಿಂಟ್ 11.9. ಆಮೇಲೆ ಬತ್ತ ಕಮ್ಮಿನೂ ಆಗುತ್ತೆ, ಹೇಳಕ್ಕಾಗಲ್ಲ ಅಂತ ಹೇಳೋರೆ. ಜಾಸ್ತಿ ನಾನು ಯಾವಾಗ್ಲೂ ಕಮ್ಮಿ ಆಗಿರ್ಲಿಲ್ಲ, ಜಾಸ್ತಿನೇ ಆಗಿದೆ. ನಂಗೆ ಕಡಿಮೆನೇ ಆಗುತ್ತೆ ಜಾಸ್ತಿ. ಅಂದ್ರೆ ಚೆನ್ನಾಗಿ ತಿನ್ಬೇಕು, ಪ್ರೋಟೀನ್ಸ್ ಗೀಟೀನ್ಸ್ ಹಂಗೆ ಆಳು ಮೂಳು ಹಂಗೆ ತಿಂತಾ ಇರ್ಬೇಕು. ಆಳು ಮೂಳು ಅಂದ್ರೆ ಒಳ್ಳೆ ಕ್ವಾಲಿಟಿ ಫುಡ್ ತಿನ್ಬೇಕು. ಬಾರಿಸ್ತಾ ಇರ್ಬೇಕು, ಹಸುವಾಗಿರ್ಬಾರ್ದು, ತಿಂತಾ ಇರ್ಬೇಕು. ಅದು ಇದುವೆ ಏನ ಬೈಕ್ ಇವ್ರು ಕೇಳೋ ಮಗನ. ಮಾಡ್ಕೊಂಡು ತಿಂದ್ರೆ ತಿನ್ನೋ ಕೈಸಲ ಯಾರು ಮಾಡ್ಕೊಟ್ಟು ತಿನ್ಬೋದು. ಮಾಡ್ಕೊಡ್ತೀರಾ ಹೇಳಿ ಪ್ರತಿದಿನ? ಅದೇ ಬೈಕೆ, ಅದೇ ಬೈಕೆ. ಈಗ ನಾನು ಅಡಿಗೆ ಮಾಡ್ಕೊಂಡು ಬೈಕೆ ಅದೇ ಬೈಕೆ ಏನಪ್ಪ ಮಾಡೋದಕ್ಕೆ? ಈ ತರ ಹೇಳ್ಬಿಟ್ಟು ಏನ್ ಮಾಡೋದು? ನಾನಲ್ಲಿ ಇವರಿಲ್ಲಿ ನಾನು ಮಾಡೋದು ಉಳ್ಕೊಂಡು ನಂಗೆ ಮಾಡ್ಕೊಂಡಿಟ್ಟು ಹೋಗಿ ಆಯ್ತು. ಇಲ್ಲೇ ಒಂದು ವಾರ ಉಳ್ಕೊಬಿಡೋದ್ರ ಇಲ್ಲೇ ಒಂದು ವಾರ ಉಳ್ಕೊಬಿಡೋದು. ಏನಂತ? ಅಡಿಗೆನೆ ಬರೋದಿಲ್ಲ ಅಂತೆ. ನೀವೇ ಹೇಳ್ಕೊಡಿ. ನಿಮ್ಮ ಅಕ್ಕ ಕೇಳ್ತಾರದ್ ಹೆಂಗ್ ಕೇಳ್ತಾರ ನೋಡು. ಓಯ್ ಓಹೋ, ನಿಮ್ ಪ್ರೀತಿ ಅಕ್ಕ ಕೇಳ್ತಾರದು. ನೀವೇ ಹೇಳ್ಕೊಡಿ, ಮಾಡ್ಕೊಡ್ತೀನಿ. ಆಯ್ತು, ಉಳ್ಕೊಳ್ಳಿ, ಹೇಳ್ಕೊಡ್ತೀನಿ. ಇಬ್ರಿಗೂ ಮಾಡ್ಕೊಡಿ. ನೀ ಹೇಳ್ಕೊಬಿಟ್ಟು ನೀನೇ ಮಾಡ್ಸ್ಕೊಬೇಕಾ? ಹೇಳ್ತಾರ ನೋಡು. ಅವ್ರು ಮಾಡೋದಿಲ್ಲಂತೆ, ಪಕ್ಕದಲ್ಲಿ ನಿಂತ್ಕೊಂಡು ಹೇಳ್ಕೊಡ್ತೀರ ಅಷ್ಟೇ. ಈಗ ನನ್ಗೆ ಗೊತ್ತಿಲ್ವಲ್ಲ, ಅದಕ್ಕೆ ನಿಮ್ಗೆ ಏನು ಗೊತ್ತಿಲ್ಲ. ಏನೇನು ಆಸೆಗಳಲ್ಲಿ ಯಾವ್ಯಾವ ಅಡಿಗೆ ಅದೆಲ್ಲ ಹೇಳ್ಕೊಡ್ಬೇಕು. ನಂಗೇನ್ ಗೊತ್ತ, ನಂಗೆ ಅಕ್ಕಿ ಹಾಕೋಕು ಅಯ್ಯೋ ಅಯ್ಯೋ ಗಾಯ್ಸ್, ದವುಗಳು ಇವಳು ಎಷ್ಟೋ ಇಂಚು. ನಮ್ಮ ಮಿಸ್ಸಸ್ ಅವರು ಎಷ್ಟನೇ ವಯಸ್ಸಿಂದ ಗೊತ್ತಾ ಅಡುಗೆ ಮಾಡ್ತಾರದವರು? 7ನೇ ಕ್ಲಾಸ್ ಇದ್ರು. 5th ಗೈಸ್ ನೋಡಿ, 5ನೇ ಕ್ಲಾಸ್ ಇದ್ದಂಗ್ಲೇ ಅಡುಗೆ ಮಾಡ್ತಾವಳೆ. ಅದೇನ್ ಫಸ್ಟ್ ಟೀಮ್ ಹುಡುಗ ಕಳ್ಸಿದ್ರು, ಅದಕ್ಕೆ ನಮ್ಮನ್ನ 5 ಜನ ಇರೋದಲ್ಲ, 5 ಜನಕ್ಕೆ 5 ಬೆಲ್ಲ ಹಾಕ್ಬೇಕಂತ ಕೇಳ್ಕೊಂಡು ಸ್ಟಾರ್ಟಿಂಗು. ಇಲ್ಲ ಆಮೇಲೆ ಆಮೇಲೆ ಇನ್ನೇನು ಗೊತ್ತಾ, ನಾವು ಅನ್ಗುಳಲ್ಲಿ ಇದ್ವಲ್ಲ, ನಮ್ಮ ಪುಟ್ಟಮ್ಮ ಬಾಂತಿ ಟೈಮಲ್ಲೆಲ್ಲ ಫುಲ್ಲು ಅಡುಗೆ ಮಾಡಿದ್ದು ಇವಳಿಯ. ನಮ್ನೆಲ್ಲ ನೋಡ್ಕೊತಿದ್ದು 3 ವರ್ಷ. ಆಗ್ಲೇ 6 ಗಂಟೆಗೆ ಎದ್ದು ಅಕ್ಕಿ ಹಾಕೊಳ್ತಿದ್ದೆ. ನೋಡ ಲವ್ ಹೆಂಗೆ ಲವ್ ಆಗ ನನ್ನ ಮೇಲೆ ಲವ್ ಆಗ್ಲಿಯಾ? ಅಷ್ಟೊತ್ತಿಗೆ ಎದ್ದೇಳೋದು 5 ಗಂಟೆಗೆ ಎದ್ದೇಳ್ಬಿಟ್ಟು 5 ಗಂಟೆಗೆ ಎದ್ಬಿಟ್ಟು ಅಕ್ಕಿ ಹಾಕಿ ನನ್ ಕೊಟ್ಟೆ ಮುನ್ಸ್ಕೊಳ್ಳೋದು, ಜಗಳ ಆಡೋದು. ನಾನು ಏನಂದ್ರೆ ಓದಕ್ಕೆ ಹೇಳ್ತಿದ್ದೆ, ಯಾವಾಗ ಹಾಕೊಡ್ತಿದ್ದೆ ಅಷ್ಟೇ. ಹಂಗಾರೆ ನನ್ಗೋಸ್ಕರ ಮಾಡಿಲ್ಲ. ಫೋನ್ ಬಂತು. ಗೈಸ್, ನಮ್ಮ ಅತ್ತೆ ಫೋನ್ ಮಾಡ್ಬಿಟ್ಟು ಆಲೆ ಕರಿತಾವ್ರೆ. ಅಪ್ಪ ಅವ್ವ ಅಲ್ಲಿ ಉಳ್ಕೊಬೇಡಿ, ಬನ್ನಿ ಬೇಗ ಅಂತ ಆರೋಗುತ್ತೆ. ಏನ್ ಗೊತ್ತಾ, ಇವತ್ತು ಫ್ರೀ ಆಗಿದ್ವಲ್ಲ, ಆ ಗ್ಯಾಪ್ ಅಲ್ಲಿ ಹೋಗಿ ಬಂದ್ಬಿಡುವ. ಒಂದು ಲಾಗು ಆಗುತ್ತೆ, ನಮ್ಮ ನಾದ್ನಿನೂ ನೋಡ್ದಂಗೆ ಆಗುತ್ತೆ, ವಿಚಾರಿಸ್ದಂಗೆ ಆಗುತ್ತೆ, ನಿಮ್ಗೊಂದು ಮಾಹಿತಿನೂ ಕೊಟ್ಟಂಗೆ ಆಗುತ್ತೆ. ಅದೇ 7 ತಿಂಗಳಾಯ್ತಲ್ಲ, 7 ತಿಂಗಳದ್ದು ಮಾಹಿತಿನೂ ಕೊಟ್ಟಂಗೆ ಆಗುತ್ತೆ. ಏನು ಎಂತ ಅಂತ, ಪ್ಲೇಟ್ ಎಲ್ಲ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಒಂದು ವಿಚಾರಿಸ್ಕೊಂಡ್ ಬರೋಣ. ಇಲ್ಲಿ ಎಷ್ಟು ಕಿಲೋಮೀಟರ್ ಗೊತ್ತಾ? ಇಲ್ಲಿಂದ ಎಮ್ಮೆ ಕಪ್ಲಿಂದ ನಮ್ಮ ಎಂಟಿ ಊರಿಗೆ ಏನು ಎಷ್ಟು ಕಿಲೋಮೀಟರ್? ಒಂದು 10 ಕಿಲೋಮೀಟರ್ ಅದ. 10 ಕಿಲೋಮೀಟರ್ ಅದ ನಿಮ್ಮ ಊರಿಗೆ. ನಮ್ಮೂರು 15 ಕಿಲೋಮೀಟರ್ ಹುಣಸೂರಿಂದ. 7 ಕಡೆ ಒಂದು 10 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಹುಣಸೂರಿಂದ ಮೋದೂರಿಗೆ 7 ಕಿಲೋಮೀಟ್ರು, ಹುಣಸೂರಿಂದ ಎಮ್ಮೆ ಕೊಪ್ಪಲಿಗೆ 3 ಕಿಲೋಮೀಟರ್. ಒಟ್ಟಿಗೆ ಎಮ್ಮೆ ಕೊಪ್ಪಲಿಂದ ಮೋದೂರಿಗೆ
10 ಕಿಲೋಮೀಟ್ರ್ ಅಷ್ಟೇ. ಅದಕ್ಕೆ ಏನು 10 ನಿಮಿಷ ಹೋಗಿ ಬಂದ್ಬಿಡೋಣ ಅಂತ ಬಂದಿದ್ದು ಅಷ್ಟೇ. ಇವತ್ತಿನ ಲಾಗ್ ಇಷ್ಟೇ. ಮೇನ್ ಮ್ಯಾಟರ್ ಸಿಂಚು ಅವರ ಯೋಗಕ್ಷೇಮ, ಮತ್ತು ಅವ್ರಿಗೆ 6 ತಿಂಗಳು ಕಂಪ್ಲೀಟ್ ಆಗಿ 7ನೇ ತಿಂಗಳು ರನ್ನಿಂಗು. ಮತ್ತು ಇನ್ನು 2-3 ದಿವಸದಲ್ಲಿ ಅವರ ಪ್ರೆಗ್ನೆನ್ಸಿ ರೋಟೀನ್ನ ಮಾಡ್ತೀನಿ. ಇವತ್ತು ಮಾಡೋಕ್ಕಾಗಲ್ಲ, ಯಾಕಂದರೆ ಬೇಜಾರು ಮಾಡ್ಕೊಬೇಡಿ, ಬೈಬೇಡಿ. ಇವತ್ತು ಬಂದಿರೋದು ಅಷ್ಟೇ, ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗೋಕ್ಕೆ. ರೋಟೀನ್ ಮಾಡೋಕ್ಕೆ, ಅವ್ರದ್ದು ಪ್ರೆಗ್ನೆನ್ಸಿ ರೋಟೀನ್ ಮಾಡೋಕ್ಕೆ, ಅವ್ರದ್ದು ಡೈಲಿ ಲೈಫು, ಅವ್ರದ್ದು ಡೈಲಿ ದಿನದಿರಿತಿ ಹೆಂಗಿರುತ್ತೆ ಅದನ್ನು ಮಾಡ್ತೀನಿ. ಯಾವಾಗ ಅಂದರೆ ಇನ್ನು 2 ದಿನ ಬಿಟ್ಟು ಮಾಡ್ತೀನಿ. ಇದಾಕಿ ಇನ್ನು 2 ದಿನಕ್ಕೆಲ್ಲ ನಿಮಗೆ ಆ ವಿಡಿಯೋ ಬರುತ್ತೆ, ನೋಡ್ತಾ ಇರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಆಗಿರುತ್ತೆ ಫ್ಯಾಮಿಲಿ ಆ್ಯಂಡ್ ಎಂಟರ್ಟೈನ್ಮೆಂಟ್ ಲಾಗ್. ಎಂಟರ್ಟೈನ್ಮೆಂಟ್ ಅದು ಏನು ಕೊಡ್ತಾವೋ ಗೊತ್ತಿಲ್ಲ, ಮಾತ್ರ ಸುಮ್ಮನೆ ಹೇಳ್ತೀನಿ, ಡೈಲಾಗು ಕೊಡೋಕ್ಕೆ ಟ್ರೈ ಮಾಡ್ತೀನಿ, ಚೆನ್ನಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಲವ್ ಯು ಆಲ್. ಬನ್ನಿ ಈಗ ಊಟ ಮಾಡೋಣ. ಊಟಕ್ಕೆಲ್ಲ ರೆಡಿ ಆಯ್ತಾ ಇದೆ ನೋಡಿ ಗೈಸ್. ಹಾಲೆ ನಮ್ಮ ಮೇಡಮ್ ಅವ್ರು ಹಾಲೆ ಊಟ ಕೂತವ್ರೆ. ಸಿಂಚೋರು ಬಂದರು. ನಾನು ಹೇಳ್ತವನಿ ಸಿಂಚೋರು ನೀವು ಬಂದರೆ ಮಾತ್ರ ಊಟ ಕೂತ್ಕೊಳ್ಳೋದಂತ. ಸಿಂಚೋರು ಊಟ ತುಂಬೋದೆ. ಹೌದು, ಹೊಟ್ಟೆ ತುಂಬೋದೆ ಅಷ್ಟೇ, ನೋಡೋಕೆ ಮಾತ್ರ. ಹ್ಞೂ ಬಾಯಿ ಊಟ ಮಾಡೋದ ಸಿಂಚೋರೆ? ನಾದ್ನಿ ಅಮ್ಮ, ಬನ್ನಿ ಊಟ ಮಾಡೋಣ. ಹೊಟ್ಟೆ ತುಂಬೋಗದಂತೆ, ಹೊಟ್ಟೆ ತುಂಬೋಗದೆ. ಬನ್ನಿ ಗೈಸ್, ಆಯ್ತು ಊಟ ಮಾಡೋಣ. ಕೈಯ ಕೈ ಊಟ ಮಾಡ್ಬಿಟ್ಟು ಹೊಟ್ಟೆ ತೊಳಿತೀನಿ ಬಿಡು. ಲಡ್ಡು ಎತ್ಕೋತೀನಿ, ಊಟ ಮಾಡಿ. ಲಡ್ಡು ಲಡ್ಡು ದೊಡ್ಡಮ್ಮ ನೋಡಪ್ಪ, ದೊಡ್ಡಮ್ಮನ ಚಿಕ್ಕಮ್ಮ ಬೇವು ತೋಗಿದ್ದೇನಾ? ಬೇವು ತೋಗಿದೆ ಮಗನೇ, ಬೇವು ತೋಗಿದ್ಯಾ? ಅಯ್ಯಯ್ಯಯ್ಯ ಮಾತಾಡ್ತಾ ಇರ್ಬೇಕು ಗೈಸ್, ಇಲ್ಲಾರ ಫುಲ್ ಖುಷಿಯಾಗಿರ್ತಾನೆ. ಯಾರು ಇಲ್ಲಾರು ಹೇಳೋದ್ಯಾ? ಮಾತಾಡೋದು ಆಯ್ತು. ದೊಡ್ಡಿ ಅದು ಹೆಂಗೆ ಮಾತಾಡ್ತೀನಿ ನೋಡ್ತೀನಿ. ಚಿಕ್ಕಿ 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 ಮಾತಾಡ್ಸಿ, ಅದು ಹೆಂಗೆ ಮಾತಾಡ್ತೀನಿ. ಚಿಕ್ಕಿ 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 ಚಿಕ್ಕಮ್ಮ. ಆಯ್ತು, ಆ ಸಾಂಗ್ ಅದ್ರೊಳಗೆ ಹೇಳೋದ. ಚಿಕ್ಕಿ ಚಿಕ್ಕಿ ಚಿಕ್ಕಮ್ಮ. ಹೇಳು. ಓ, ನಾನು ತಿನ್ನೋ ಸ್ವೀಟಿಗಿಂತ ನೀನು ಸ್ವೀಟ್ ಅಪ್ಪ. ಹಂಗೆ ಈಗ ನೀನು ಹೇಳು. ಚಿಕ್ಕಿ ಚಿಕ್ಕಿ ಹಾಲು ಕಕ್ಕನಾಲಿಯಾ. ಚಿಕ್ಕಿ 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 ಚಿಕ್ಕಮ್ಮ, ನಾನು ತಿನ್ನೋ ಅಲ್ಲ, ನಾನು ಕುಡಿಯೋ ಹಾಲ್ಗಿಂತ ನೀನು ಸ್ವೀಟ್ ಅಮ್ಮ. ನಾನು ಸಾಂಗ್ನೇ ಬದಲಾಯಿಸ್ಬಿಟ್ಟೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು ನೋಡು, ಅದಕ್ಕೆ ಕುಣಿತವನೆ. ಡಿಗ್ 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 ಡಿಗ್. ಅವ್ನ ಕಾಲಲ್ಲಿ ಬಡಿದ್ರೆ ಮಂಚನೆ ಗಡ್ಡು ಗಡ್ಡು ಅಂತದಲ್ಲಪ್ಪೋ. ಎಷ್ಟು ಸ್ಟ್ರಾಂಗ್ ಅವ್ನು ನನ್ನ ಮಗ. ನಾನೆಲ್ಲಿ ಸ್ಟ್ರಾಂಗ್ ಇದ್ದೀನಿ, ನಮ್ಮ ಅಮ್ಮ ನನ್ನ ಸ್ಟ್ರಾಂಗು ಮಾಡಿದೆ ಅಂತ ಡೈಲಾಗ್ ಹೊಡಿತಾ ಇರ್ಬೇಕು. ನಿನ್ನಾಗಿ ಈ ನಗ್ತೈತಾನೆ, ನೀನು ಯಾವಾಗಲೂ ಖುಷಿಯಾಗಿರ್ಬೇಕು ಅಷ್ಟೇ ನಮ್ಮ ಡೈಲಾಗ್, ಅಷ್ಟೇ ನಮ್ಮದು ಆಶೀರ್ವಾದ. ಆಯ್ತು ಆಯ್ತು. ಬಂದೆ ಬಾರಿಂದ ಹಾಕ್ಬಿಟ್ಟಿದ್ದೀನಿ. ನೀನು ಕೈ ತೊಳಿತೀನಿ. ಆಯ್ತು, ಬೇಡ ಯಾಕೆ ಸುಮ್ಮನೆ ಕೀಟಾಣುಗಳೆಲ್ಲ ಇರ್ತವೆ. ಮಗನ ಎತ್ಕೋತೀನಿ, ಆಮೇಲೆ ನಾನು ಹುಷಾರ್ ತಗೊಬಿಟ್ರೆ ಆಗಲ್ಲ, ಕೈ ತೊಳ್ಕೊಬತ್ತೀನಿ. ಗೈಸ್ ಊಟ ಎಲ್ಲ ಆಯಿತು. ಆಗಲೇ ವೀಡಿಯೋ ಮಾಡಾಗಲಿಲ್ಲ, ಯಾಕಂದರೆ ನಾನು ಸ್ವಲ್ಪ ಎಲ್ಲ ಹೊರಗಡೆ ಹೋಗಿದೆ, ಈಗ ಬಂದೆ. ಯಾಕೆ ನಗರ್ತಾರದು? ಏನಿಲ್ಲ, ಹೊರಗಡೆ ಹೋಗಿದ್ರಲ್ಲ, ಅದಕ್ಕೆ ನಾವು ಏನೇನೋ ಮಾತಾಡ್ಕೋತಿದ್ವು. ಹಂಗೆ ಏನು ಮಾತಾಡ್ತಾ ಇದ್ರಿ? ಹೇಳಕ್ಕಾಗುತ್ತಾ ಸೀಕ್ರೆಟು? ಏನೋ ಮಾತಾಡ್ಕೊಳ್ರವ, ಅಕ್ಕನ ತಂಗಿನೂ ಏನೋ ಮಾತಾಡ್ಕೊಳ್ಳಿ. ಜೊತೆಗೆ ನನ್ನ ಮಗನ್ ಕಳಿಸ್ಬಿಟ್ರಿ ಆಮೇಲೆ ಅವನಿಗೆ. ನಿಮ್ಮಪ್ಪ ಸೂಪರು, ನಿಮ್ಮಪ್ಪ ಚಂದ. ಮತ್ತೆ ಸುಮಾರು 10 ಗಂಟೆ ಮೋಹನ್ ಕಾದೋ, ಬಟ್ ಮೋಹನ ಮಾತ್ರ ಬರ್ತಾ ಇಲ್ಲ. ಇಲ್ಲಿ ಬಂದೆ ಅಲ್ಲಿ ಬಂದೆ ಅನ್ಕೊಂಡು ಆಟ ಆಡ್ಸ್ತಾವನೆ. ಹೊಡ್ಬೇಕಾ? ಅವನು ಎಲ್ಲೋ ಹೋಗಿದ್ದಾನೆ ಒಂದು ಸ್ಕೀಮ್ಗೆ. ಸ್ಕೀಮ್ ಏನಪ್ಪಾ ಅಂದ್ರೆ, ದಿಲೀಪ್ ಇವತ್ತು ಕಾರ್ ತಗೋತಾವನೆ. ಗೈಸ್ ಏನ್ ಗೊತ್ತಾ, ಇವತ್ತದೆ ನಮ್ಮ ಬಾಮೈದ ನಮ್ಗೆ ಹೇಳಿಲ್ಲ ನೋಡಿ. ಯಾರು ಹೇಳಿಲ್ಲ? ಮೋಹನ್ ಅವರು ಎಲ್ಲೋಗರೆ ಅಂತಾನೆ ಹೇಳಿಲ್ಲ. ಮೋಹನ್ ಏನ್ ಹೇಳೋನು, ಅವ್ನ ಅಂಗಡಿ ತೆಗಿದ ಕರ್ದನು ಹೋಗೋನೆ. ಮನೇಲೆ ಬಂದು ಬಟ್ಟೆ ಹಾಕೊಂಡು ನೀವೇ ನೋಡಿದ್ರೆ ಚಿಲ್ಕಾಕೊಂಡೋಗಿರೋದು ಮನ್ಗಿರೋದಕ್ಕೆ. ಹಂಗೆ ಮನೆಗೆ ಎತ್ತರಾಗೆ ಇದೆ, ಮಲಗೆ ಏನು ಇರ್ಲಿಲ್ಲ. ನಮಗೂ ಫೋನ್ ಮಾಡಿದಾಗ ಹೇಳ್ತಾ ಏನ್ ಗೊತ್ತಾ,
ಬಂದವನೇ ಕೆಲ್ಸಕ್ಕೆ ಹೋಗೋನೆ. ದಿಲೀಪು ಅವನು ಫೋನ್ ಮಾಡೋದು, ಅವ್ರಿಬ್ರು ಪಾರ್ಟ್ನರ್ಸು. ಅಲ್ಲ ಹೋಗ್ಲಿ ನಮ್ಮ ಮನೇಲಿ ಓ ನೀನ್ ಮಲಗಿದೆ ಅಂತಲ್ಲ, ಮಲಗಿರ್ಲಿಲ್ಲ, ಎತ್ತರಾಗೆ ಇದ್ದೆ. ಅವ್ನು ಓನಾಗ ಫೋನ್ ಮಾಡ್ದ, ಹಂಗೆ ಹೇಳಿದವನು ಮಲಗಿದ್ರು ಅಣ್ಣ ಒಳಗಡೆ ಮನ್ಗವ್ರೆ. ಅದಕ್ಕೆ ಚಿಲ್ಕ ಹಾಕೊಂಡ್ಬಂದಿನಿ ಈ ಕಡೆ ಅಂತ. ಚಿಲ್ಕ ಹಾಕೊಂಡು ಹೋಗೋರು ಏನಂದ್ರೆ ಮಾತ್ರ ಗೊತ್ತಿಲ್ಲ. ಅವ್ರು ಬಂದಾಗ ಬಟ್ಟೆ ಹಾಕೊಂಡಿದ್ದೆಲ್ಲ ನೆನ್ಪದೆ. ಒಳ ಮನ್ಗಿದೆ ಮನ್ಗಿದೆ. ಆಗ್ಲೇ ಹೊಡೆದು ಬಿಡ್ತೀನಿ ನಿನಗೆ. ಅಂತಲ್ಲ ಎಲ್ಲ ದಿನಾನು ಏನೇ ಏನ್ ಗೊತ್ತಾ, ಪ್ರೆಗ್ನೆನ್ಸಿ ಟೈಮಲ್ಲಿ ಮಲ್ಗಿರೋನ ಏಳ್ಸ್ಬಾರ್ದು ಅಂತ ಅವನು ಗೊತ್ತು ಅವನಿಗೆ. ಮಗ ಬಂದ ರಿಷಿ ಮಗ ಬಂದ, ರಿಷಿ ಮಗ ಬಂದ. ಮಗನೇ ಎಲ್ಲೋಗಿದೆ, ಎಲ್ಲೋಗಿದೆ? ಯಾರ ಜೊತೆ ಹೋಗಿದೆ? ಯಾರ ಜೊತೆ ಹೋಗಿದೆ? ಮಾತಾಡ್ತಿರ್ತಾನೆ, ವಿಡಿಯೋ ಹಿಡ್ಕೊತು ಅಂದ್ರೆ ಮಾತಾಡಿಕ್ಕಿಲ್ಲ. ವಿಡಿಯೋ ಅವೆಲ್ಲ ಗೊತ್ತು ನನ್ಗೆಲ್ಲ ಫೋಟೋ ತೆಗ್ದ ನಿನ್ನೆ. ಯಾರ ತಗೊಟ್ಟೆ? ಹಿಂಗೆ ರಿಷಿ ಮಾತಾಡಿಕಿಲ್ಲ ನೀನು, ನಿಮ್ ಮೂಗನ ನೀನು. ರಿಷಿ ಯಾರ ಮನೆ ಇದು? ರಿಷು ಅಂತ ಹೇಳ್ತಾ ಇದ್ದ, ತಮ್ಮ ಅಂತ ನಾನು ಎಣಿಸ್ಬಿಟ್ಟ. ಮಗನೇ ತಮ್ಮ ಮುತ್ಕೊಡು, ಮನೆ ಮುತ್ಕೊಡು. ಪಪ್ಪಿ ಕೂಡ ಕೊಡ್ತಿದ್ದಿಲ್ಲ ಅವಾಗ, ನೀವು ಬಂದಷ್ಟೇ ಕೊಟ್ಟ ನಂಗೆ ಕೊಡು. ಮಕ್ಳು ಕೊಡ್ತಿ ಕೊಡ ಕೊಡ್ತಾನೆ. ಕೊಟ್ಟ 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 ಮಗನ್ ಮೇಲೆ ಬಿದ್ದಿದ್ಬಿಟ್ಟೆ. ಕೊಡ್ಲಾ? ಮುತ್ಕೊಡಕ್ ಹೋಯ್ತಾನೆ ಭಯ ಬೀಳ್ತಾನೆ, ಮುತ್ಕೊಡಕ್ ಹೋಯ್ತಾನೆ ಭಯ ಬೀಳ್ತಾನೆ. ಕೊಡು 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 ಈಗ. ಮಗನೇ ನಿಂಗೆ ತಮ್ಮ ಪಾಪ ಬೇಕು, ತಂಗಿ ಪಾಪ ಬೇಕು? ನಿಮ್ ಬುಡಿ ನಿಮ್ ಪೊತ್ತು ಮಗಳೇ ಬೇಕು. ಮಗನೇ ತಮ್ಮ ಪಾಪ ಬೇಕು, ತಂಗಿ ಪಾಪ ಬೇಕು? ಅವನಿಗೂ ತಂಗಿ ಬೇಕಂದ್ರೆ ನೋಡಿ ಹೆಂಗ್ ಮಾತಾಡ್ತಾನ, ನೋಡೋ ನೋಡೋ ಅಣ್ಣ ತಮ್ಮ ಹೆಂಗ್ ಮಾತಾಡ್ತಾವ್ರೆ. ಅಣ್ಣ ತಮ್ಮ ಜೋಳೆತ್ತು ಕಣ. ನಿನ್ನೆ ಒಂದ್ ಪಾಪು ಬಂದಿತ್ತು, 2 ಪಾಪು. ಏನ್ ಮುದ್ದಾಡಿದ್ದೀವಿ. ಇಲ್ಲಿ ಮುದ್ದಾಡ್ತಾ ಈಗ ಈಗ ನಾವು ಬಿಟ್ಬಿಟ್ಟು ಆ ಕಡೆ ಹೋದ್ರೆ ಅವನೇ ಮುದ್ದಾಡ್ತಾನೆ. ರಿಷಿ ಅವನೇ ಮುದ್ದಾಡ್ತಾನೆ. ಮಾತಾಡ್ಸು ನೋಡ, ಅವನು ನಿನ್ನೆ ನೋಡ್ತಾವನೆ. ಅವ್ ಮಾಡಿಸ್ತೀನಿ ಹಿಂಗ. ಮಾತಾಡು ಮಗನೇ. ಮಾತಾಡವ. ಯಾರವನು ರಿಷಿ? ಇಟ್ಕೊಂಡಿಲ್ಲ ಮಾತಾಡ್ತಾನೆ. ರಿಷಿ ಓ ಯಾರ ಮಗನೇ ಅದು? ಯಾರ್ಲಾ ಮಗನೇ ಅದು? ಗೈಸ್ ಇವತ್ತಿನ ಇನ್ನೊಂದು ವಿಡಿಯೋ ಮಾಡ್ತಾ ಇವಿ. ಏನ್ ಗೊತ್ತಾ, ಇವತ್ತಿನ ಇನ್ನೊಂದು ವಿಡಿಯೋ ದಿಲೀಪ್ ಅವರು ಈಗ ಫೋನ್ ಮಾಡಿದ್ರು. ದಿಲೀಪು, ಪ್ರಕಾಶ್ ಬಾವ ಅಂಡ್ ನಮ್ಮ ಪುಟ್ಟಮ್ಮ ಎಲ್ಲ ಬಂದವರಂತೆ. ನಮ್ಮ ದಿಲೀಪು ಅಂಜಲಿ ಎಲ್ಲ ಹೋಗೋರೆ. ಕಾರ್ ಇವತ್ತು ಡೆಲಿವರಿ ಆಗೋದ್ರೆ ಬಂದಿರ್ಬೇಕು. ಇನ್ನೇನು ಡೆಲಿವರಿ ಇರ್ತೀವ, ಕಾರ್ ಡೆಲಿವರಿ ಆಯ್ತಿರೋದು ಹುಣಸೂರಲ್ಲೇ. ಹಾಗಾಗಿ ಬನ್ನಿ, ನಮ್ಮ ಫ್ಯಾಮಿಲಿಗೆ ಇನ್ನೊಂದು ಹೊಸ ಕಾರ್ ಡೆಲಿವರಿ ಇದೆ, ನೋಡೋಣ. ಆ ವಿಡಿಯೋ ಸಪೋರ್ಟ್ ಬರುತ್ತೆ, ವಿಡಿಯೋ ಆದ್ಮೇಲೆ ಬರುತ್ತೆ. ಈ ವಿಡಿಯೋ ನೋಡಾದ್ಮೇಲೆ ಆ ವಿಡಿಯೋ ನೋಡಿ, ಆ ವಿಡಿಯೋ ನಾಳೆ ಹಾಕ್ತೀನಿ. ಇವ್ರಾಗ್ಲೇ ಏನೋ ತಂದವ್ರು, ಇವಾಗ ತಾನೇ ಊಟ ಕೊಟ್ಬಿಟ್ಟು. ಅಯ್ಯೋ ರಿಷಿ ಊಟನೇ ಮಾಡ್ತಿಲ್ಲ ನಾನು ತಂದ್ಬಿಟ್ಟೆ. ಏನ್ಲ ಅದು? ಐಚೂ ಐಚೂ ನೋಡಿ, ಐಚಿಮೂ ಅಂಕ ಬಂದಿರೋದ. ರಿಷಿ ಊಟ ಆದ್ಮೇಲೆ ನಿನ್ಗೆ ಬಿಟ್ಟ ಸಾಕು ತಗೊಂಡೋಗ್ರಿ ಹಿಂದದು. ನಮಗ್ ಬೇಡ ಕಣವ, ಕೋಲ್ಡ್ ಅಲ್ಲಿ ಯಾವ ಐಸಿಮ್ ತಿಂದಿ ಈಗ? ನನಗ್ ಬೇಡ, ನಾನು ನ್ಯಾಚುರಲ್ ನ್ಯಾಚುರಲ್ ಊಟ ಅಷ್ಟೇ ನಂದು. ಬ್ಯೂಟಿ ಎಲ್ಲ ಊಟ ಬ್ಯೂಟಿ ಅಂತ ನಾನು ನಿಮ್ದು ಬ್ಯೂಟಿ ಅಂದ್ಬಿಟ್ಟು ಬ್ಯೂಟಿ ಬಂದ್ಬಿಡ್ತು ಬಾಯಿಗೆ. ನನಗೆ ಮಾತಾಡಕ್ ಬರಲಿಲ್ಲ ಕರೆಕ್ಟಾಗಿ, ಅದಕ್ಕೆ ತೊದ್ಲ ಅನ್ನೋದು ಹೊಡಿತು ನಿನಗೆ. ಏನ್ ಗೊತ್ತಾ ಗೈಸ್, ನಮ್ಮ ಅಪ್ಪನು ಕೂಡ ಹಂಗೆ ಸೇಮ್ ನನ್ನ ಥರನೇ ಮಾತಾಡೋದು. ನನಗಿಂತೂ ಜಾಸ್ತಿ ನೆನ್ಕೊಂಡು ಅಪ್ಪನ ಥರ ನಾನು ಕಲ್ತ್ಕೊಬಿಟ್ಟಿನಿ, ಬಂದ್ಬಿಟ್ಟದ ಅಷ್ಟೇ. ಮಾತಾಡ್ತಾ ನನ್ನ ಥರನೇ ಬಟ್ ನನ್ನ ಮಗನ ನಾನು ಆತರ ಆಗಕ್ ಬಿಡಲ್ಲ. ಯಾಕಂದ್ರೆ ಜಾಸ್ತಿ ಮಾತಾಡ್ತೀನಿ, ಲಾಗ್ ಮಾಡಕ್ ಕಲಿಸ್ತೀನಿ, ಮಾಡ್ತೀನಿ. ಹಿಂಗೆ ಅಲ್ಲ ಇನ್ನೊಂದು ಹೇಳ್ತೀಯಲ್ಲ, ಇನ್ನೊಂದು ಹೇಳ್ತೀಯಲ್ಲ. ಅಲ್ಲ ಏನು ರೇಗಿಸ್ತಿ ಮರ್ತ್ಕೊಬಿಟ್ಟಿದೆ ಹಂಗಾರೆ. ಗುಡ್. ಲಡ್ಡು ಮಗನೇ, ಮುಕ್ಕಲ್ ಬಿಡ್ತಾನೆ ಕ್ವಾಪ ಬಂದ. ನೀನ್ ತಿನ್ನಂಗಿಲ್ವಾ? ತಿಂತೀನಿ.
ಮಗಂಗೆ ಏನಾದ್ರು ಮಾಡ್ಬೇಕು. ಹಾಕ್ತೀನಿ ಗೈಸ್, ಕಾರ್ ಸೈಡ್ಗೆ ಹಾಕ್ಬೇಕಂತೆ ಗೈಸ್. ಈಗ ನಾವು ನೋಡ್ತಾ ನೋಡಿ ಹೆಂಗ್ ನೋಡ್ತಾವ್ರೆ, ಹೋಯ್ತಿವಿ ಅಂದಷ್ಟು ಏನೂ ಇಲ್ಲ. ಅಲ್ಲಿ ನಮ್ಮ ಅತ್ತೆನೂ ಬರಕ್ ಹೇಳ್ತಾವ್ರೆ. ಹುಣಸೂರ್ಗ್ ಹೋಗೋದಾ? ಹುಣಸೂರು ಹೋಗ್ಬಿಟ್ಟು ಹೋಗ್ತೀವಿ, ಹುಣಸೂರು ಹೋಗ್ಬಿಟ್ಟು ಹೋಗ್ತೀವಿ. ಅಲ್ಲೂ ಕೂಡ ಫೋನ್ ಮಾಡ್ತಾವ್ರೆ, ಅದಕ್ಕೋಸ್ಕರ ಗೈಸ್ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ರಿಷಿ ಅಲ್ಲಿ ಇದೈತೆ ಒಂದ್ ಸ್ವಲ್ಪ ದಿನ. ಇವತ್ತಿನ ಲಾಗ್ ಇಷ್ಟೇನೆ. ಸಿಂಚವರು ಎಲ್ಲಾ ರೀತಿಯ ಕ್ಷೇಮವಾಗಿದ್ದಾರೆ. ಅವ್ರಿಗೀಗ ಆರು ತುಂಬಿ ಫ್ರಿಜ್ ಇಂದ ಸ್ವಲ್ಪ ತೆಗ್ದಾಗ ಚಪ್ 6 ತುಂಬಿ 7ನೇ ತಿಂಗಳು 6 ತುಂಬಿ 7ನೇ ತಿಂಗಳು ನಡೀತಾ ಇದೆ. ಲಾಸ್ಟ್ ಹೇಳ್ತಾವ್ ನೋಡ್ದ ಆಯ್ತಾ. ಇವ್ರಿಗೆ ಎಲ್ಲಾ ಯೋಗಕ್ಷೇಮವಾಗಿ ಸಖತ್ತಾಗವ್ರೆ, ಏನು ಪ್ರಾಬ್ಲಮ್ ಇಲ್ಲ. ಎಲ್ಲಾ ಚೆಕಪ್ ಎಲ್ಲ ಮುಗ್ದಿದೆ. ನೆಕ್ಸ್ಟ್ ಚೆಕಪ್ ಯಾವಾಗ? ಬ್ಲಡ್ ಬೇಕಂತೆ, ಬ್ಲಡ್ ಕೊಡಿ. ಆಯ್ತು. ಯಾರು ಓ ನೆಗೆಟಿವ್ ಬ್ಲಡ್ ಇರೋರು, ನಮ್ಮ ಕ್ಯಾರ್ನಗರ ತಲೆಗಿರೋರು ನಾನು ಕೊಡ್ತೀನಿ ಅಂದ್ರೆ ಇವರಿಗೆ ದಾನ ಮಾಡ್ಕೊಡಿ. ಯಾಕಂದ್ರೆ ನಮ್ಮ ಫ್ಯಾಮಿಲಿ ಕೂಡ ಯಾರು ಓ ನೆಗೆಟಿವ್ ಇಲ್ಲ. ಆ ಕಡೆಯಿಂದ ತಪ್ಪಿಸ್ಕೊಂಡ್ರೆ ಗೊತ್ತಿಲ್ಲ. ಹಾಗಾಗಿ ಯಾರೋ ಕ್ಯಾರ್ನಗರ ಜಿಲ್ಲೆ ತಾಲೂಕು ಇರೋರು ಮೆಸೇಜ್ ಮಾಡಿ ದಯಮಾಡಿ. ಅದು ಮೈಸೂರು ಜಿಲ್ಲೆಯ ಮತ್ತೆ ಕ್ಯಾರ್ನಗರ ತಾಲೂಕಿನವರು ಯಾರೋ ಕೊಡೋರಿದ್ರೆ ಹುಣಸೂರು ಅವರು ಆಗಿರ್ಲಿ, ದಯಮಾಡಿ ನಿಮ್ ಸಿಂಚು ಅವ್ರಿಗೆ ದಾನ ಮಾಡಿ. ಓಕೆ ಬನ್ನಿ, ನಂದು ಬಿ ಪಾಸಿಟಿವ್. ಇಲ್ಲಿ ಪರವಾಗಿಲ್ಲ. ಓಕೆ ಬಾಯ್ ಬಾಯ್. ಅಲ್ಲಿ ಕಾರ್ ತೆಗಿಬೇಕಂತೆ. ಓಕೆ ಗೈಸ್ ಬನ್ನಿ ಹೋಗೋಣ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಲ್ಲಿ ಕಾರ್ ತೆಗಿಬೇಕಂತೆ, ಅದಕ್ಕೋಸ್ಕರ. ಓಕೆ ಗೈಸ್, ಇಂಚೂರು ಕೂಡ ಬಂದರು. ಈಗ ಇಲ್ಲಿಂದ ನಾವು ಹುಣಸೂರಲ್ಲಿ ಕಾರ್ ಡೆಲಿವರಿ ಪ್ರೋಗ್ರಾಮ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.